ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಚಂಪು ಸಾಹಿತ್ಯದ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ. ಈಗ ಆ ಚಂಪು ಸಾಹಿತ್ಯದ ಮೊದಲನೇ ಕೃತಿಯಾಗಿರುವಂಥ ಚಂಪು ಸಾಹಿತ್ಯದ ಚಂಪು ಸಾಹಿತ್ಯದಲ್ಲಿಯೇ ಬರುವ ಮೊದಲನೆಯ ಪದ್ಯ ಹೊಸೈಸಿದಳಾಕೆ ನಾಟ್ಯಾಗಮಂ ಅನ್ನುವಂಥದ್ದು. ಹೊಸೈಸಿದಳಾಕೆ ನಾಟ್ಯಾಗಮಂ ಅನ್ನುವಂಥ ಪದ್ಯವನ್ನ ನಾವು ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಈ ಪದ್ಯವನ್ನು ರಚನೆ ಮಾಡಿರುವಂಥ ಕವಿ ಪಂಪನ ಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ಪಂಪನ ಪರಿಚಯನ ನೋಡೋಣ. ಆದಿಕವಿ ಪಂಪ ಮಹಾಕವಿ. ಪಂಪನ ಜನನ ಕ್ರಿಸ್ತಶಕ 902ರಲ್ಲಿ. ಆತ ತನ್ನ ಕೃತಿಗಳನ್ನು ರಚಿಸಿದ್ದು ಕ್ರಿಸ್ತಶಕ 941ರಲ್ಲಿ. ಅವನು ರಚಿಸಿರುವಂತಹ ಅದು ಜನನ ಕ್ರಿಸ್ತಶಕ 902 ಆದರೆ ಆತ ಕೃತಿಯನ್ನು ರಚನೆ ಮಾಡಿದ್ದು ಕ್ರಿಸ್ತಶಕ 941ರಲ್ಲಿ. ಪಂಪನ ಹುಟ್ಟೂರಿನ ಬಗ್ಗೆ ಸರಿಯಾದ ಸ್ಪಷ್ಟ ಆಧಾರಗಳಿಲ್ಲ. ಹೌದಾ? ಅಂದ್ರೆ ಅವನು ನೆಲೆಸಿರೋದು ಒಂದ್ ಕಡೆ, ಜನಿಸಿರೋದು ಒಂದ್ ಕಡೆ ಅನ್ನುವಂಥದ್ದು ಸ್ಪಷ್ಟವಾದಂತ ಆಧಾರಗಳಿಲ್ಲ ಅಂದ್ರೂ ಕೂಡ ಆತ ಎಲ್ಲಿ ಜನಿಸಿದ ಅಂದ್ರೆ ಅಣ್ಣಿಗೇರಿಯಲ್ಲಿ, ಈಗಿನ ಗದಗ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಹುಟ್ಟಿರಬಹುದೆಂದು ತರ್ಕ ಮಾಡಲಾಗಿದೆ ಅಥವಾ ಹುಟ್ಟಿರಬಹುದೆಂದು ಊಹಿಸಲಾಗಿದೆ. ಪಂಪನ ಪೂರ್ವಜರು ಆಂಧ್ರ ಪ್ರದೇಶದ ವೆಂಗಿ ಮಂಡಲದ ವೆಂಗಿ ಪಳವಿಗೆ ಸೇರಿದವರು. ಪಂಪನ ಈ ಪೂರ್ವಜರಲ್ಲ, ಇವರು ಎಲ್ಲಿಯವರು ಅಂದ್ರೆ ಆಂಧ್ರ ಪ್ರದೇಶದ ವೆಂಗಿ ಮಂಡಲ, ಆಂಧ್ರ ಪ್ರದೇಶದ ವೆಂಗಿ ಮಂಡಲದ ಒಂದು ವೆಂಗಿ ಪಳವ ಅನ್ನುವಂಥದ್ದು ಅಲ್ಲಿಗೆ ಸೇರಿರುವಂತವ್ರು. ಭೀಮಪ್ಪಯ್ಯ ಪಂಪನ ತಂದೆ. ಪಂಪನ ತಂದೆ ಯಾರು ಅಂದ್ರೆ ಭೀಮಪ್ಪಯ್ಯ ಪಂಪನ ತಂದೆ. ಆ ಭೀಮಪ್ಪಯ್ಯ ಪಂಪನ ತಂದೆ ಇವರು ಮೂಲತಃ ಆಂಧ್ರದ ವೆಂಗಿ ಮಂಡಲದ ವೆಂಗಿ ಪಳದವರು. ಅಬ್ಬನಬ್ಬೆ ಪಂಪನ ತಾಯಿ. ಪಂಪನ ತಾಯಿ ಹೆಸರು ಏನಂದ್ರೆ ಅಬ್ಬನಬ್ಬೆ. ಪಂಪನ ತಾಯಿ ಯಾರು ಅಂದ್ರೆ ಅಬ್ಬನಬ್ಬೆ ಅನ್ನುವಂಥವಳು ತಂದೆ ಭೀಮಪ್ಪಯ್ಯ. ಆಕೆ ಬೆಳ್ವಲದ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮೊಮ್ಮಗಳು. ಆಕೆ ಎಲ್ಲಿ ಯಾಕಂದ್ರೆ ಅಬ್ಬನಬ್ಬೆ ಎಲ್ಲಿ ಯಾಕಂದ್ರೆ ಈ ಅಣ್ಣಿಗೇರಿಯ ಜೋಯಿಸ ಸಿಂಗ ಅನ್ನುವಂಥವ್ರಿದ್ರು, ಅವ್ರ ಮೊಮ್ಮಗಳು. ಪಂಪನಿಗೆ ಜೀನ ವಲ್ಲಭನೆಂಬ ಒಬ್ಬ ತಮ್ಮನಿದ್ದನು. ಈ ಪಂಪ ಕವಿಗೆ ಒಬ್ಬ ತಮ್ಮ ಯಾರಂದ್ರೆ ಜೀನ ವಲ್ಲಭ ಅನ್ನುವಂತ ಒಬ್ಬ ತಮ್ಮ ಇದ್ದಾನೆ. ಮುಂದೆ ದೇವೇಂದ್ರ ಮುನೀಂದ್ರರೆಂಬ ಯತಿಗಳು ಪಂಪನ ಗುರುಗಳಾಗಿದ್ರು. ಇವರ ಗುರು ಯಾರು ಅಂದ್ರೆ ದೇವೇಂದ್ರ ಮುನೀಂದ್ರ ಅನ್ನುವಂಥವ್ರು ಈ ಪಂಪನ ಗುರುಗಳಾಗಿದ್ದು. ಚಾಲುಕ್ಯರ ಸಾಮಂತನಾದ 2ನೇ ಅರಿಕೇಸರಿಯು ಪಂಪನ ಆಶ್ರಯದಾತ. ಚಾಲುಕ್ಯರ ಸಾಮಂತನಾದಂತ 2ನೇಯ ಅರಿಕೇಸರಿಯು ಪಂಪನ ಆಶ್ರಯದಾತ ಆಗಿದ್ದ. ಅರಿಕೇಸರಿ ಇವನ ಆಶ್ರಯದಾತ ಮತ್ತು ಬಹಳ ಆದರಪೂರ್ವಕವಾದಂತ ಒಂದು ಸ್ನೇಹನೂ ಇವ್ರ ಜೊತೆ ಇತ್ತು ಪಂಪ ಮತ್ತು ಅರಿಕೇಸರಿದು. ತಮ್ಮ ಕಾವ್ಯದೊಳಗೆ ಯಾವುದು ಈ ಪಂಪನ ಕಾವ್ಯದೊಳಗ ಅರಿಕೇಸರಿಯನ್ನ ಮತ್ತು ತನ್ನನ್ನ ಸಮೀಕರಿಸಿಕೊಂಡು ಹೇಳುವಂತಹ ಹಲವು ಉದಾಹರಣೆಗಳನ್ನ ನಾವಲ್ಲಿ ಕಾಣಬಹುದಾಗಿದೆ. ಪಂಪ ತನ್ನ ಆಕಾರ, ಗುಣ, ಸ್ವಭಾವಗಳ ಕುರಿತು ವಿವರವಾಗಿ ಹೇಳಿಕೊಂಡಿದ್ದಾನೆ. ಪಂಪ ತನ್ನ ಆಕಾರ, ಗುಣ ಮತ್ತು ಸ್ವಭಾವದ ಬಗ್ಗೆ ಹೇಳಿಕೊಂಡಿದ್ದಾನೆ. ಅಂದ್ರೆ ಆ ಪಂಪ ಹೆಂಗಿದ್ದ ಅನ್ನುವಂಥದ್ದನ್ನು ತನ್ನ ಆಕಾರ, ಗುಣ, ಸ್ವಭಾವದ ಕುರಿತಾಗಿ ವಿವರವಾಗಿ ಹೇಳಿಕೊಂಡಿದ್ದಾನೆ. ಕನ್ನಡ ನಾಡ ನುಡಿ ಎಂದರೆ ಪಂಪನಿಗೆ ಎಲ್ಲಿಲ್ಲದ ಪ್ರೀತಿ. ಕನ್ನಡ ನೆಲ, ಜಲ, ಸಂಸ್ಕೃತಿಯನ್ನ ಮೈ ಮರೆತು ವರ್ಣಿಸುತ್ತಾನೆ. ಅಂದ್ರೆ ಕನ್ನಡದ ಮೇಲೆ ಅಷ್ಟೊಂದು ಗೌರವವಾದಂತಹ ಪ್ರೀತಿ, ಉತ್ಸುಕತೆ ಆ ಪಂಪನಲ್ಲಿ ಇತ್ತು.
ಅದು ಸಾಲದೆಂಬಂತೆ ಮುಂದೆ ಹೇಳ್ತಾರೆ ಅವರು. ಪಂಪ ಒಂದ್ ಕಡೆ ಹೇಳ್ಕೊಳ್ತಾರೆ, ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ಬನವಾಸಿಯ ದೇಶದೋಳ್ ಅನ್ನುವಂಥದ್ದು ಅವ್ರು ಹೇಳ್ಕೊಳ್ತಾರೆ. ಏನಂದ್ರೆ ತನ್ನ ಗುಣ ಸ್ವಭಾವವನ್ನು ಹೇಳ್ಕೊಳ್ತಿರ್ಬೇಕಾದ್ರೆ ಅವಾಗ ಹೇಳ್ತಾರೆ ಏನದು, ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ಬನವಾಸಿ ದೇಶ. ನನ್ನ ಮನ ಮುಂದೆ ನಾನು ಏನಾಗ್ತೀನಿ ಅಂದ್ರೆ ಆ ಬನವಾಸಿ ದೇಶದೊಳಗ ಹುಡ್ತೀನಿ ಅನ್ನೋ, ಕೋಗಿಲೆಯಾಗಿ ಹುಡ್ತೀನಿ ಅನ್ನುವಂತ ವಿಚಾರವನ್ನು ಕೂಡ ಅಲ್ಲಿ ಅವ್ರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಮುಂದೆ ಎಂದು ಹಂಬಲಿಸ್ತಾನೆ, ಪಂಪ ತನ್ನ ಬಾಲ್ಯದ ದಿನಗಳನ್ನ ಬನವಾಸಿಯಲ್ಲಿ ಕಳೆದಿರಬಹುದು. ಆ ಬಾಲ್ಯದ ದಿನಗಳನ್ನ ತನ್ನ ತವರು ಮನೆಯಾಗಿರೋ ಅದು ಬಾಲ್ಯದ ದಿನಗಳನ್ನ ಆ ಬನವಾಸಿಯ ಪ್ರದೇಶದಲ್ಲಿ ಆತ ಕಳೆದಿರಬಹುದು ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಮುಂದೆ ಪಂಪ ಅಸಾಧಾರಣ ಪ್ರಚಂಡ ಬಹುಮುಖ ಪ್ರತಿಭಾಶಾಲಿಯಾಗಿದ್ದ. ಹೌದಾ, ಈ ಪಂಪ ಅಸಾಧಾರಣ ಪ್ರಚಂಡ ಬಹುಮುಖ ಪ್ರತಿಭಾಶಾಲಿಯಾಗಿದ್ದ, ವಿರಾಟ ಸ್ವರೂಪದ ಹಿಮಾಲಯದ ಸದೃಶ ಭಾಷಾ ಪ್ರಭುತ್ವ ಪಡೆದಿದ್ದ ದನಿಯಾಗಿದ್ದ. ಅಂದ್ರೆ ಆ ಭಾಷೆಯ ಪ್ರೌಢಾವಸ್ಥೆ ಅಥವಾ ಭಾಷೆಯ ಪ್ರಭುತ್ವ ಆತ ಚೆನ್ನಾಗಿ ಪಡೆದುಕೊಂಡಿದ್ದ. ಪರಿಸರ ಏನು ಪಸರಿಪ ಕನ್ನಡ ಕೋಡೆ ನೋರ್ವನೆ ಸತ್ಕವಿ ಪಂಪನಾಗಂ ಪಂಪನಾವಗಂ ಅನ್ನುವಂತ ಮಾತನ್ನ ಕವಿ ನಾಗರಾಜ ಹೇಳ್ತಾನೆ. ಅಂದ್ರೆ ಪಸರಿಪ ಕನ್ನಡ ಒಡೆಯನೆ ಓರ್ವನು ಅನ್ನುವಂಥದ್ದನ್ನು, ಕನ್ನಡ ಕೋಡೆ ನೋರ್ವನೆ ಸತ್ಕವಿ ಪಂಪನಾವಗಂ ಅನ್ನುವಂತ ಮಾತನ್ನ ಇಲ್ಲಿ ನಾಗರಾಜ ಹೇಳುವುದನ್ನ ಗಮನಿಸಿದ್ರೆ ಆ ಪಂಪನ ಕವಿತಾ ಶಕ್ತಿ ಯಾವ ರೀತಿ ಇತ್ತು, ಪಂಪ ಬರವಣಿಗೆ ಶಕ್ತಿ ಯಾವ ರೀತಿ ಇತ್ತು, ಅಷ್ಟೇ ಅಲ್ಲದೆ ಆ ಕನ್ನಡಕ್ಕೆ ಅವನ ಕೊಡುಗೆ ಅಂತದ್ದು, ಆದ್ರೆ ಕನ್ನಡದವನ್ನ ತಾನು ಎಷ್ಟು ಇಷ್ಟಪಡ್ತಿದ್ದ ಅನ್ನುವಂಥದ್ದು, ಅಥವಾ ಕವಿತಾ ಶಕ್ತಿ ಎಷ್ಟಿತ್ತು, ಬೆಳಕು ಯಾವ ರೀತಿ ಬೀರ್ತು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ತನ್ನ ಕಾವ್ಯಗಳು ಮುನ್ನಿನ ಕಬ್ಬಂಗಳನ್ನು ಈಕ್ಕಿ ಮೆಟ್ಟಿದವು. ಪಂಪ ಹೇಳ್ಕೊಳ್ಳುವಂಥದ್ದು ತನ್ನ ಕಾವ್ಯಗಳನ್ನ, 2 ಕಾವ್ಯಗಳನ್ನು ಬರೀತಾನಲ್ಲ, ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅನ್ನುವಂಥವು. ಈ 2 ಕಾವ್ಯಗಳು ಏನಾಯ್ತು ಅಂದ್ರೆ ಮೊದಲಿದ್ದಂತಹ ಕಬ್ಬ ಅಂದ್ರೆ ಕಾವ್ಯಗಳು ಅನ್ನುವಂಥದ್ದನ್ನ, ಆ ಮೊದಲಿದ್ದಂತಹ ಕಾವ್ಯಗಳನ್ನ ಇಕ್ಕಿ ಮೆಟ್ಟಿದವು ಅನ್ನುವಂಥದ್ದನ್ನ, ಅಂದ್ರೆ ಅವನನ್ನ ಸರಿ ಅವುಗಳಲ್ಲಿಯೇ ಶ್ರೇಷ್ಠವಾಗಿ ಈ ಕಾವ್ಯಗಳನ್ನ ಬಿಂಬಿಸುವಂಥದ್ದು. ಅಂದ್ರೆ ಅವುಗಳನ್ನ ಹಿಂದೆ ಸರಿಸಿ ಈ ಒಂದು ಪ್ರತಿಷ್ಠೆಯತೆ ಮತ್ತು ಶ್ರೇಷ್ಠತೆಯ ಸಾಲಿನಲ್ಲಿ ಇವನ ಕಾವ್ಯಗಳು ನಿಂತ್ಕೊಂಡು ಅನ್ನುವಂತ ಮಾತು ಕೂಡ ಪಂಪ ಹೆಮ್ಮೆಯಿಂದ ಹೇಳಿಕೊಂಡಿರುವುದು ಅವನ ಪ್ರತಿಭಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾದಂತಾಗಿದೆ. ಸಂಸ್ಕೃತ ಪ್ರಾಬಲ್ಯವಿದ್ದ ಕಾಲದಲ್ಲಿ ಕನ್ನಡದಲ್ಲಿ ಕಾವ್ಯ ರಚಿಸಲು ಮುಂದಾದದ್ದು ಮತ್ತು ಕನ್ನಡಕ್ಕೆ ಕಾವ್ಯ ಭಾಷೆಯ ಗೌರವವನ್ನು ತಂದಿದ್ದುದು ಪಂಪನ ವಿಶೇಷ ಸಾಧನೆಯಾಗಿದೆ. ಹೌದಾ, ಪಂಪ ಭಾಷೆ ಏನು ಅಂದ್ರೆ ಸಂಸ್ಕೃತ ಪ್ರಾಬಲ್ಯ ಇರುವಂತಹ, ಹೌದಾ, ಸಂಸ್ಕೃತದ ಪ್ರಾಬಲ್ಯ ಇರುವಂತ ಈ ಸಂದರ್ಭದಲ್ಲಿ ಪಂಪ ಏನ್ ಮಾಡಿದ, ತನ್ನ ಕನ್ನಡದ ಕಾವ್ಯ ರಚನೆಯನ್ನ ರಚಿಸಕ್ ಮುಂದಾಗಿರುವಂತದ್ದು ಮತ್ತು ಕನ್ನಡಕ್ಕೆ ಕಾವ್ಯ ಭಾಷೆಯ ಗೌರವವನ್ನು ತಂದದ್ದು ಒಂದು ಪಂಪನ ವಿಶೇಷವಾದಂತಹ ಸಾಧನೆ ಆಗೈತಿ ಅನ್ನೋದು. ಅದು ಆ ಮಾರ್ಗದ ರೀತಿಯಲ್ಲಿಯೇ, ಅದು ಆ ಮಾರ್ಗದೇಶಿ ಅನ್ನುವಂತ ಈ ಬರವಣಿಗೆ ಶೈಲಿ ಇದಾವಲ್ಲ, ಅದರಲ್ಲಿಯೇ ಮಾರ್ಗದ ರೀತಿಯಲ್ಲಿಯೇ ಅಥವಾ ಶೈಲಿಯಲ್ಲಿಯೇ ತಾನು ಬರವಣಿಗೆಯನ್ನು ಬರೀತಾ ಬಂದ್ರು ಸಹಿತ ಅದರಲ್ಲಿ ಕನ್ನಡದಲ್ಲಿ ಕಾವ್ಯ ರಚನೆ ಮಾಡುವಂಥದ್ದು ಒಂದು ಕನ್ನಡ ಕಾವ್ಯ ಭಾಷೆಯನ್ನ ಗೌರವವನ್ನ ತಂದಿಟ್ಟಿರುವಂಥದ್ದು ಒಂದು ಹೆಮ್ಮೆಯ ವಿಷಯ. ಸಂಸ್ಕೃತದಲ್ಲಿ ಕಾವ್ಯ ಬರೆದು ರಾಷ್ಟ್ರಕವಿ ಆಗುವ ಬದಲಾಗಿ ಪ್ರಾದೇಶಿಕ ಭಾಷೆಯನ್ನ ಕನ್ನಡದಲ್ಲಿ ಬರೆದು ಅಮರ ಕವಿ ಆದನು. ಅದು ಸಂಸ್ಕೃತದ ಇಡೀ ರಾಷ್ಟ್ರವ್ಯಾಪಿಯಾಗಿರುವಂತಹ ಸಂಸ್ಕೃತ ಭಾಷೆಯ ಕಾವ್ಯವನ್ನು ರಚನೆ ಮಾಡಬಹುದಾಗಿತ್ತು, ಆದ್ರೆ ಅದನ್ನ ತ್ಯಜಿಸಿ ಪ್ರಾದೇಶಿಕ ಭಾಷೆ, ಹೌದಾ, ಅನ್ನ ಕೊಟ್ಟ ಭಾಷೆ ಅಥವಾ ಅನ್ನ ಕೊಟ್ಟಂತ ನುಡಿ ಈ ಕನ್ನಡದಲ್ಲಿ ಬರೆದು ಅಮರ ಕವಿ ಆದನು. ಆ ಕಾರಣಕ್ಕಾಗಿಯೇ ಪಂಪ ಆದಿಕವಿ, ಅಗ್ರಕವಿ, ನಾಡೋಜ ಎಂಬ ಗೌರವಕ್ಕೆ ಪಾತ್ರನಾಗಿದ್ದಾನೆ. ಅವೇನಾಯ್ತು, ಪಂಪ ಆದಿಕವಿ ಅನ್ನುವಂಥದ್ದು, ಅಗ್ರಕವಿ ಅನ್ನುವಂಥದ್ದು, ನಾಡೋಜ ಅನ್ನುವಂತ ಈ ಎಲ್ಲ ಗೌರವಕ್ಕೆ ಆತ ಪಾತ್ರನಾಗಿದ್ದಾನೆ. ಕವಿತಾ ಗುಣಾರ್ಣವ, ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ ಎಂಬ ಬಿರುದುಗಳು ಆತನಿಗಿದ್ವು. ಕವಿತಾ ಗುಣಾರ್ಣವ ಅನ್ನುವಂಥದ್ದು, ಸಂಸಾರ ಸಾರೋದಯ ಅನ್ನುವಂಥದ್ದು, ಇನ್ನೊಂದು ಸರಸ್ವತಿಯ ಮಣಿಹಾರ ಎಂಬ
ಎರಡು ಮೂರು ಬಿರುದುಗಳನ್ನ ಈ ಪಂಪ ಹೊಂದಿದ್ದ. ಮುಂದೆ ಪಂಪ ಮಹಾಕವಿ ಸ್ವಾಭಿಮಾನಿಯಾಗಿದ್ದ, ಜೊತೆಗೆ ಪೆರರಿಯುವುದಂ ಪೆರರಿಂದಂ ಅಪ್ಪುದೆಂ ಅನ್ನುವಂತ ಮಾತು ಕೂಡ ಅಲ್ಲಿ ಪ್ರಶ್ನಿಸುವಂತ ಒಂದು ದ್ರಾಸ್ತ್ಯ ಅವನಲ್ಲಿತ್ತು ಅನ್ನುವಂಥದ್ದು. ಏನು ಪೆರರಿಂ ಮುಂದೆ ಹೌದಾ, ಪೆರರಿಂ ಮುಂದೆ ಪೆರರಿಂದಂ ಅಪ್ಪುದೆಂ ಅನ್ನುವಂತ ಮಾತನ್ನು ಕೂಡ ಅಲ್ಲಿ ಪ್ರಶ್ನಿಸುವಂತ ಸಾಮರ್ಥ್ಯ, ಪ್ರಶ್ನಿಸುವಂತ ಒಂದು ಧಾಸ್ತ್ಯತೆ ಅವನಲ್ಲಿತ್ತು ಅನ್ನುವಂಥದ್ದು. ಹೌದಾ, ಪೆರರಿಯುವುದೆಂ ಪೆರರಿಂದಂ ಅಪ್ಪುದೆಂ ಅನ್ನುವಂತ ಪ್ರಶ್ನೆ ಮಾಡುವಂತ ಸಾಮರ್ಥ್ಯ ಅವನಲ್ಲಿತ್ತು. ಹಾಗೆ ತನಗೆ ಸರಿ ಎನಿಸುವುದನ್ನ ನೇರವಾಗಿ ಹೇಳುವ ನಿರ್ಭಿಡೆಯ ಸ್ವಭಾವವು ಅವನದಾಗಿತ್ತು. ಹೌದಾ, ವ್ಯಕ್ತಿಯ ವಿಚಾರಧಾರೆಗಳ ಏನೇ ಇದ್ರೂ ಸಹಿತ ಅವುಗಳು ಸರಾಗವಾಗಿ ಅಲ್ಲೇ ಪ್ರಶ್ನಿಸುವಂತ ಒಂದು ಗುಣ ಪಂಪನದಾಗಿತ್ತು. ಮುಂದೆ ಹೇಳ್ತಾರೆ ಏನಂದ್ರೆ, ಪಂಪನ ಕೃತಿಗಳು ಎರಡು, ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯಂ ಅನ್ನುವಂಥದ್ದು. ಪಂಪ ಬರೆದಿರೋದೇ ಎರಡು ಕೃತಿಗಳು, ಅದ್ರಾಗ ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಇವೆರಡು ಕನ್ನಡದ ಶ್ರೇಷ್ಠ ಮಹಾಕಾವ್ಯಗಳೆನಿಸಿವೆ. ಇವೆರಡು ಕನ್ನಡದ ಶ್ರೇಷ್ಠ ಮಹಾಕಾವ್ಯಗಳಾಗಿ ಎನಿಸಿವೆ ಅನ್ನುವಂಥದ್ದು. ಇವು ಕ್ರಮವಾಗಿ ಸಂಸ್ಕೃತದ ಜೀನಸೇನಾಚಾರ್ಯರ ಮಹಾಪುರಾಣ ಮತ್ತು ವ್ಯಾಸರು ಬರೆದಿರುವಂತಹ ಮಹಾಭಾರತದ ಕೃತಿಗಳ ನೆರವಿನಿಂದ ರಚನೆಗೊಂಡಿವೆ. ಆದಿಪುರಾಣ ಏನೈತಲ್ಲ, ಇದು ಸಂಸ್ಕೃತದ ಜೀನಸೇನಾಚಾರ್ಯರು ಮಹಾಪುರಾಣ, ಜೀನಸೇನಾಚಾರ್ಯರು ಬರೆದಿರುವಂತಹ ಮಹಾಪುರಾಣ ಮತ್ತು ವ್ಯಾಸರ ಮಹಾಭಾರತದ ಕೃತಿಗಳ ನೆರವಿನಿಂದ ರಚನೆಗೊಂಡಿವೆ. ಮಾತಾಡಬೇಡಿ, ಸರಿನಾ? ಈ ಪೂರ್ವಪರವಾಗಿರುವಂತಹ ಕಾವ್ಯಗಳನ್ನ ತನ್ನ ಒಂದು ಕನ್ನಡದ ವೈಶಿಷ್ಟ್ಯತೆಯಲ್ಲಿ ರಚಿಸಿರುವಂತದ್ದು ಒಂದು ಹೆಮ್ಮೆಯಾದಂತಹ ವಿಚಾರ. ಆದಿಪುರಾಣವನ್ನ ಯಾವ ಕಾವ್ಯದಿಂದ ಅಂದ್ರೆ ಜೀನಸೇನಾಚಾರ್ಯರ ಮಹಾಪುರಾಣ ಮತ್ತು ವ್ಯಾಸರ ಮಹಾಭಾರತದ ಕೃತಿಗಳ ನೆರವಿನಿಂದ ವಿಕ್ರಮಾರ್ಜುನ ವಿಜಯ ಅನ್ನುವಂತ ಕೃತಿಯನ್ನ ರಚನೆ ಮಾಡಿದ್ರು. ಇವು ಪಂಪನ ಸ್ವತಂತ್ರ ಕೃತಿಗಳೇ ಹೊರತು ಅನುವಾದಗಳಲ್ಲ. ಅಂದ್ರೆ ಆ ವಿಷಯ ವಸ್ತು ಇರಬಹುದು, ಆದ್ರೆ ಸಂಪೂರ್ಣವಾಗಿ ಆ ಪ್ರಾದೇಶಿಕ ನೆಲೆಗೆ ಒಗ್ಗುವ ರೀತಿಯೊಳಗ ಆ ಕೃತಿಯನ್ನ ಬರೆದಿದ್ದಂಥದ್ದು. ಹಿಂಗಾಗಿ ಅವು ಸ್ವತಂತ್ರ ಕೃತಿಗಳೇ ಹೊರತು ಅನುವಾದಗೊಂಡುವಂತ, ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಗೊಂಡುವಂತವಲ್ಲ, ಅದು ಸ್ವತಂತ್ರವಾಗಿ ರಚನೆಗೊಂಡಂತ ಕೃತಿಗಳಾಗಿ ಅವು ನಾವಿಲ್ಲಿ ಕಂಡ್ಕೊಂಡ್ರೆ ಒಂದು ಅದೇನು ತಪ್ಪು ಭಾವಿಸುವಂತದ್ದಲ್ಲ. ಅಂದ್ರೆ ಪಂಪನ ಕೃತಿಗಳು ಸ್ವತಂತ್ರ ಕೃತಿಗಳೇ ಹೊರತು ಅನುವಾದವಲ್ಲ. ಸಂಸ್ಕೃತದಿಂದ ಯಥಾವತ್ತಾಗಿ ಅದನ್ನ ಬರೆದಿಲ್ಲ, ಅವರು ಅನುವಾದ ಮಾಡಿಲ್ಲ. ಸಂಸ್ಕೃತದೊಳಗೆ ಏನೈತೆ ಅದನ್ನ ಕನ್ನಡದೊಳಗೆ ತಂದಿಲ್ಲ. ಆದ್ರೆ ಆ ಇಡೀ ಕೃತಿಯನ್ನ ಏನ್ ಮಾಡಿದ್ರು, ಸ್ವತಂತ್ರದ ನೆಲೆಯೊಳಗ ಮತ್ತೆ ಅದನ್ನ ರಚಿಸಿ, ಕನ್ನಡದೊಳಗೆ ರಚಿಸಿ ಒಂದು ಗೌರವ ಅವರಿಗೆ ಸಲ್ಲುವಂತದ್ದಿದೆ. ಒಟ್ಟಾರೆ ಪ್ರತಿಭಾಶಕ್ತಿ, ಸಂಗ್ರಹ, ಕುಶಲತೆ ಮತ್ತು ಸ್ವಂತಿಕೆಯ ಗುಣಗಳಿಂದಾಗಿ ಪಂಪ ಕನ್ನಡದ ಮಹತ್ವದ ಕವಿಯಾಗಿದ್ದಾನೆ. ಒಟ್ಟಾರೆಯಾಗಿ ಅವನ ಪ್ರತಿಭಾ ಶಕ್ತಿ ಆಗಿರಬಹುದು, ಸಂಗ್ರಹ ಕುಶಲತೆ ಅನ್ನುವಂಥದ್ದಾಗಿರ್ಬೋದು, ಮತ್ತು ಸ್ವಂತಿಕೆಯ ಗುಣಗಳಿಂದಾಗಿ ಪಂಪ ಕನ್ನಡದ ಮಹತ್ವದ ಕವಿಯಾಗಿದ್ದಾನೆ. ಈ ಕಾರಣಕ್ಕಾಗಿಯೇ ಅವನ ನೆನಪಿಗೋಸ್ಕರ ಕರ್ನಾಟಕ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ, ಪ್ರತಿ ವರ್ಷ ಸೃಜನಶೀಲ ಕೃತಿಕಾರನಿಗೆ ಪಂಪ ಪ್ರಶಸ್ತಿಯನ್ನ ನೀಡುತ್ತಾ ಬಂದಿದೆ. ಹೌದಾ, ಈ ಸೃಜನಶೀಲ ಬರಹಗಾರರಿಗೆ ಏನ್ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ, ಈ ಪಂಪನ ಹೆಸರಿನಲ್ಲಿ ಪ್ರಶಸ್ತಿಯನ್ನ ನೀಡುತ್ತಾ ಬಂದಿದೆ. ಅಷ್ಟಲ್ಲದೆ ಕನ್ನಡ ವಿಶ್ವವಿದ್ಯಾಲಯದೊಳಗ ನಾಡೋಜ ಅನ್ನುವಂತ ಪ್ರಶಸ್ತಿಯನ್ನು ಕೂಡ ಕೊಡುವಂಥದ್ದು. ಇವು ಒಂದು ಯಾರು ಪಂಪನ ಪ್ರತಿಷ್ಠೆಗೆ ಕನ್ನಡಿಗಳಾಗಿ ನಿಂತುಕೊಂಡವು ಅನ್ನುವಂಥದ್ದನ್ನ ನಾವು ಭಾವಿಸಬಹುದು. ಮುಂದೆ ಇನ್ನ ಆದಿಪುರಾಣದ ಕಾವ್ಯವನ್ನ ನಾವು ಕೆಲವೊಂದಿಷ್ಟು ಅಂಶಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಹೊಸೈಸಿದಳಕ್ಕೆ ಅಂದ್ರೆ ನಿಮ್ಮ ಪದ್ಯಕ್ಕೆ ಇರುವಂತಹ ಭಾಗದ ಕುರಿತಾಗಿ ಇಲ್ಲಿ ಮಾತನಾಡುವಂಥದ್ದು. ಹೊಸೈಸಿದಳಕ್ಕೆ ನಾಟ್ಯಾಗಮಂ ಎಂಬ ಈ ಭಾಗವನ್ನ ಪಂಪನ ಆದಿಪುರಾಣ ಕಾವ್ಯದ 9ನೇ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ. ಈ ಹೊಸೈಸಿದಳಕ್ಕೆ ಅನ್ನುವಂತ ಇದೇನು ಹೊಸೈಸಿದಳಕ್ಕೆ ನಾಟ್ಯಾಗಮಂ ಅನ್ನುವಂತ ಈ ಸಂದರ್ಭ ಇದೆಯಲ್ಲ, ಈ ಪದ್ಯ ಇದೆಯಲ್ಲ, ಇದನ್ನ
ಪಂಪನ ಆದಿ ಪುರಾಣದ 9ನೆಯ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ. 9ನೆಯ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ. ಆದಿ ಪುರಾಣವು ಜೈನ ತೀರ್ಥಂಕರಲ್ಲಿ ಮೊದಲಿಗನಾಗಿರುವಂತಹ, ಹೌದಾ, ಆದಿ ಪುರಾಣದ ಜೈನ ತೀರ್ಥಂಕರಲ್ಲಿ ಮೊದಲಿಗನಾದಂತಹ ಋಷಭದೇವ ಅಥವಾ ಆದಿನಾಥ ಅಂತ ಏನ್ ಕರಿತೀವಲ್ಲ, ಅವನ ಜೀವನ ಚರಿತ್ರೆಯನ್ನ ಕುರಿತು ಇದು ಬೆಳಕು ಚೆಲ್ಲುವಂತ ಕಾವ್ಯದೊಳಗೆ ಬರುವಂತದ್ದು ಒಂದು ಸಂದರ್ಭವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಸಂಸ್ಕೃತದಲ್ಲಿರುವಂತಹ ಜೀನಸೇನಾಚಾರ್ಯರ ಪೂರ್ವ ಪುರಾಣದ ನೆರವಿನಿಂದ ಪಂಪ ಈ ಕೃತಿಯನ್ನ ಕನ್ನಡದಲ್ಲಿ ರಚಿಸಿದ್ದಾನೆ. ಆದಿನಾಥನ ಜನ್ಮಾಂತರ ಕತೆ ಇದಾಗಿದೆ, ಹೌದಾ. ಈ ಆದಿಪುರಾಣ ಋಷಭದೇವ ಅಥವಾ ಆದಿನಾಥ ಏನ್ ಹೇಳ್ತೀವಲ್ಲ, ಆ ಜೈನ ಪರಂಪರೆಯಲ್ಲಿ ಬರುವಂತಹ ಜೈನ ತೀರ್ಥಂಕರಲ್ಲಿ ಮೊದಲಿಗನಾಗಿರುವಂತಹ ಋಷಭದೇವನ್ನ ಈ ಏನೈತಿ ಅವನು ಜನ್ಮಾಂತರದ ಕಥೆಗಳನ್ನ ಹೇಳುವಂತದ್ದಾಗಿದೆ. ಜನ್ಮಾಂತರ ಕಥೆಗಳಂದ್ರ 9 ಭಾವಬಳೆಗಳನ್ನ ಹೊಂದಿರುವಂತದ್ದು. 9 ಜನ್ಮವನ್ನ ಆತ ಬೇರೆ ಬೇರೆ ರೀತಿಯಾಗಿ ತನ್ನ ಜೀವನವನ್ನ ಅನುಭವಿಸಿರುವಂತದ್ದು. ಅವನ ಮಕ್ಕಳಾದ ಭರತ ಬಾಹುಬಲಿಯ ಕಥೆಯು ಇದರಲ್ಲಿದೆ. ಆದಿನಾಥನ್ ಅಷ್ಟೇ ಅಲ್ಲದೇನೆ ಅವನ ಮಕ್ಕಳಾಗಿರುವಂತಹ ಬಾಹುಬಲಿ ಮತ್ತು ಯಾರು ಭರತರ ಕಥೆಗಳನ್ನ ಇದರಲ್ಲಿ ಅಡಕಗೊಂಡೈತಿ. ಆದಿದೇವನ ರಾಜಾಭಿಷೇಕವಾದ ನಂತರ ಅವನ ಅಂತರಂಗವು ಪ್ರಜಾಹಿತದೊಳಗೆ ಮಗ್ನವಾಗಿತ್ತು. ಆದಿದೇವ ಅಂದ್ರೆ ಋಷಭನಾಥ, ಈತನ ರಾಜಾಭಿಷೇಕವಾದಾಗ ನಂತರ ಅವನ ಅಂತರಂಗ ಏನಾಗಿತ್ತು, ಪ್ರಜಾಹಿತದೊಳಗೆ ಮಗ್ನವಾಗಿತ್ತು. ಮುಂದೆ ಜೀರ್ಣನಾಗುವ ಈ ಆದಿದೇವನನ್ನ ಸಂತೋಷಪಡಿಸಲು ಇಂದ್ರನು ಅಯೋಧ್ಯೆಗೆ ಬರುತ್ತಾನೆ. ಈಗ ನಿಮಗೆ ಪದ್ಯ ಇರುವಂತದ್ದು ಏನಾಗ್ತತಿ, ಆದಿದೇವ ರಾಜಾಭಿಷೇಕವಾದ ನಂತರ ಅವನು ಅಂತರಂಗ ಏನಾಗ್ತತಿ, ಪ್ರಜಾಹಿತದೊಂದಿಗೆ ಮಗ್ನವಾಗಿರ್ತತಿ. ಪ್ರಜಾಹಿತಕರವಾದಂತ ಕಾರ್ಯವನ್ನು ಮಾಡ್ತಾ ತಾನು ದಿನನಿತ್ಯ ತನ್ನ ಬದುಕಿನೊಳಗ ಆ ಆದಿದೇವ ಪ್ರಜರ ಹಿತವನ್ನ ಕಾಯ್ಕೊಂಡು ಅವನ ಬದುಕನ್ನು ನುಗ್ತಾ ಇರ್ತತಿ. ಅವನು ಹಾಗೆ ಜನರ ಜೊತೆ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ರಾಜಾಭಿಷೇಕವಾದ ನಂತರ ರಾಜನಾಗಿ ಆ ಪ್ರಜರ ಹಿತವನ್ನ ಕಾಪಾಡಿಕೊಂಡು ಹೋಗ್ತಾ ಇರುವಂತ ಸಂದರ್ಭದೊಳಗ ಆತ ಮುಂದೆ ಜೀರ್ಣನಾಗುವ ಈ ಆದರ್ಶವನ್ನ, ಹೌದಾ, ಜೀರ್ಣನಾಗುವಂತ ಈ ಆದಿದೇವನನ್ನ ಸಂತೋಷಪಡಿಸಲು ಅವನು ಈ ಭಾವಾವಳಿ ತೊಡಕಿನಿಂದ ಮುಕ್ತಗೊಳಿಸಲು, ಆ ಭಾವಾವಳಿ ತೊಡಕದಿಂದ ಮುಕ್ತಗೊಳಿಸಲು ಅಥವಾ ಜೀರ್ಣನಾಗುವಂಥದ್ದು. ಜೀರ್ಣ ಅಂದ್ರೆ ಎಲ್ಲವನ್ನ ಜಯಿಸಿರುವಂತವನು, ಏನು ಆಸೆನೇ ಇಲ್ಲಪ್ಪ, ಇನ್ನೇನು ಉಳಿದಿಲ್ಲ ಜೀವನದಾಗ ಅನ್ನುವಂತ ಒಂದು ನೆಲೆಯನ್ನ ಕಟ್ಟುವಂಥದ್ದು, ಮುಟ್ಟುವಂಥದ್ದು ಏನೈತಲ್ಲ, ಅದನ್ನ ಆತ ಆದಿದೇವ ಸಂತೋಷಪಡಿಸಲು, ಅದಕ್ಕೆ ನನಿ ಆಗ್ಬೇಕಾಗಿತ್ತವ, ಅದಕ್ಕೆ ಅವನು ಸಂತೋಷಪಡಿಸಲು ಏನ್ ಮಾಡ್ತಾನ, ಇಂದ್ರನು ಅಯೋಧ್ಯೆಗೆ ಬರುತ್ತಾನೆ. ಅಂದ್ರೆ ಇವನೇನು ದಿನನಿತ್ಯದ ಜನರ ಒಂದು ಹಿತದೃಷ್ಟಿಯಿಂದ ತಾನು ರಾಜಾಡಳಿತವನ್ನು ಮಾಡ್ತಾ ಜೀವನ ಸಾಗಿಸ್ತಾ ಇರ್ತಾನೆ ಆದಿದೇವ. ಅದನ್ನ ಅಂದ್ರೆ ಅವನನ್ನು ಜೀರ್ಣನಾಗಿಸುವಂತ ಒಂದು ಆದಿದೇವನ ನೆಲೆಯನ್ನು ಏನಾಗತ್ತೆ ಅಂದ್ರೆ ಅವನಿಗೆ ಸಂತೋಷವನ್ನು ನೀಡಿ ಆ ಜೀರ್ಣನಾಗೋಕ ಅಣಿಯಾಗುವಂತ ಸಂದರ್ಭ ಒದಗಿ ಬರುತ್ತೆ. ಅವಾಗ ಇಂದ್ರ ಏನ್ ಮಾಡ್ತಾನ, ಅಯೋಧ್ಯೆಗೆ ಬರ್ತಾನೆ. ಆ ಕಾರಣಕ್ಕಾಗಿ ಆ ಸಂಭ್ರಮಾಚರಣೆಯ ನೆಪದಲ್ಲಿ ಇಂದ್ರ ಸಂಗೀತ, ನರ್ತನ, ನಿಪುಣರನ್ನ ಕರೆತಂದು ಏನ್ ಮಾಡ್ತಾನೆ, ಆದಿದೇವನನ್ನ ಸಭೆಗೆ ಆಗಮಿಸಲು ವಿನಯಿಸಿಕೊಳ್ತಾನೆ. ಹೌದಾ, ಆ ಇಂದ್ರ ಏನ್ ಮಾಡ್ತಾನ ಅಂದ್ರೆ ಸಂಗೀತ, ನೃತ್ಯ ಇವರೆಲ್ಲವರನ್ನ ಕರೆಸಿಕೊಂಡು ಬಂದು ಆ ಸಭೆಗೆ ಆದಿದೇವನನ್ನ ಬರಮಾಡಿಕೊಳ್ಳುವಂತ ಒಂದು ವಿನಯಿಸಿಕೊಳ್ತಾನೆ. ರಂಗಮಂಟಪವು ಸಿದ್ಧವಾಗಿರುತ್ತದೆ. ಪ್ರಸ್ತುತ ಪದ್ಯ ಭಾಗ ಸಭೆಯಲ್ಲಿ ಪ್ರದರ್ಶಿತವಾದ ನೀಲಾಂಜನೆಯ ನೃತ್ಯ ಹಾಗೂ ನಂತರದ ಪರಿಣಾಮವನ್ನು ಒಳಗೊಂಡಿದೆ. ನೀಲಾಂಜನೆಯ ನೃತ್ಯ ಯಾವ ರೀತಿ, ಆ ನೃತ್ಯದ ನಂತರ ಏನಾಯ್ತು, ಏನೋ ಆ ಸಭೆಗೆ ಯಾರ್ಯಾರು ಬಂದಿದ್ರು ಏನು ಅನ್ನುವಂತ ವಿಚಾರವನ್ನ ಇಡೀ ವ್ಯವಸ್ಥೆ ಕುರಿತಾಗಿ ಈ ಹೊಸೈಸಿದಳಾಕೆ ನಾಟ್ಯಾಗಮಂ ಅನ್ನುವಂತ ಪದ್ಯದಲ್ಲಿ ಈ ಅಂಶಗಳನ್ನ ನಾವು ಕಾಣಕ್ ಸಾಧ್ಯ ಐತಿ ಅನ್ನುವಂಥದ್ದು. ಇಷ್ಟು ಯಾರೋ ಕವಿಯಾದಂತಹ ಪಂಪನ ಪರಿಚಯ ಜೊತೆಗೆ ಆ ವಿಷಯ ಏನು ಒಳಗೊಂಡಿತ್ತು ಅನ್ನುವಂಥದ್ದು ಕೂಡ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಈ ಮುಂದೆ ನಾವು ಕಂಡ್ಕೋಬೇಕಾಗಿರುವಂತದ್ದು ಏನು ಅಂದ್ರೆ, ಈ ಯಾರು ನೀಲಾಂಜನೆಯು ನೃತ್ಯ ಮಾಡ್ತಿರ್ಬೇಕಾದ್ರೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಅವಳ ಬದುಕು ಯಾವ ರೀತಿ ಅಲ್ಲಿ
ಕೊನೆಗೊಳ್ಳತ್ತೆ ಅನ್ನುವಂಥದ್ದನ್ನ ಕಂಡಂತ ಆದಿದೇವ ನಾನು ಜೀವನಾಗಕ ಇನ್ನ ತಡ ಮಾಡೋದು ಬೇಡ ಅಂತ ಹೇಳಿ ಅವನು ಕೇವಲ ಜ್ಞಾನವನ್ನು ಪಡೆದುಕೊಳ್ಳುವ ಸಂಬಂಧ ಮೋಕ್ಷದ ದಾರಿಯನ್ನು ಹಿಡಿಯುವ ಸಂಬಂಧ ಅವನು ಅಣಿಯಾಗ್ತಾನೆ ಅನ್ನುವಂಥದ್ದನ್ನು. ಓಕೆ, ಈ ರೀತಿ ಅಂದ್ರೆ ಅವಳ ಯಾರು ನೀಲಾಂಜನೆಯ ನೃತ್ಯ ಯಾವ ರೀತಿಯಾಗಿ ಮನ ಪರಿವರ್ತನೆ ಕಾರಣ ಆಗ್ತತಿ, ಅಥವಾ ತಾನು ಇನ್ನೂ ಮಾಡ್ಬೇಕಾದಂತ ಕಾರ್ಯ ಏನೈತಿ, ಅಥವಾ ತಾನು ಅಣಿಗೊಳ್ಬೇಕಾಗಿರುವಂತ ಕೆಲಸ ಯಾವುದು ಏನು ಅನ್ನುವಂತ ವಿಚಾರಕ್ಕ ಬರುವ ಈ ಸಂದರ್ಭವನ್ನ ಇಲ್ಲಿ ಈತ ಪಂಪ ಈ ಪದ್ಯದ ಮೂಲಕ ತಿಳಿಸ್ಕೊಡ್ತಾನೆ ಅನ್ನುವಂಥದ್ದು. ಅಂದ್ರೆ ಆಧುನಿಕ ಕಾಲದ ವ್ಯಕ್ತಿ ಭೋಗ ಸಂಸ್ಕೃತಿಯನ್ನು ನಿಜವೆಂದು ಭ್ರಮಿಸಿ ಬದುಕ್ತಿರ್ತಾನೆ. ಆಧುನಿಕ ಕಾಲದಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಭೋಗ ಅಂದ್ರೆ ಅನುಭವಿಸೋದು ಅನ್ನುವಂಥದ್ದನ್ನು, ಹೌದಾ, ಆ ಭೋಗ ಸಂಸ್ಕೃತಿಯನ್ನೇ ನಿಜ ಒಂದು ಭ್ರಮಿಸಿ ಬದುಕ್ತಾ ಇದ್ದಾನೆ. ಇದೇ ಜೀವನ ಅಂತ ಅನ್ಕೊಂಡ್ಬಿಟ್ಟಾನ ಅನ್ನುವಂಥದ್ದನ್ನು. ತಾನಾಯ್ತು, ತನ್ನ ಕೆಲಸ ಆಯ್ತು, ಇಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಅನ್ನುವಂತ ರೀತಿ ಒಳಗ ಜನ ಏನ್ ಮಾಡ್ತಾ ಇದ್ದಾರೆ, ಭ್ರಮಿಸ್ತಾ ಇದ್ದಾರೆ, ತಮ್ಮ ಬದುಕನ್ನು ನೂಗ್ತಾ ಇದ್ದಾನೆ. ಭೌತಿಕ ವಸ್ತುಗಳು ಸತ್ಯವಲ್ಲ, ಹೌದಾ, ಭೌತಿಕವಾಗಿರುವಂತ ವಸ್ತುಗಳು ಸತ್ಯವಲ್ಲ. ಈ ಕಾಣ್ತಾ ಇರುವಂತ ವಸ್ತುಗಳನ್ನ ನಾವು ಸತ್ಯ ಅನ್ಕೊಂಡ್ಬಿಟ್ಟಿರ್ತೀವಿ ಅನ್ನುವಂಥದ್ದನ್ನು. ಕಾಣ್ತಿರುವಂತ ವಸ್ತುಗಳು, ಭೌತಿಕವಾಗಿರುವಂತ ವಸ್ತುಗಳೇ ಸತ್ಯ ಅನ್ಕೊಂಡ್ಬಿಟ್ಟಿರ್ತೀವಿ, ಆದ್ರೆ ಅವು ಸತ್ಯವಲ್ಲ. ದೇಹ, ರೂಪ, ವೈಭವ, ಯೌವನ, ಹಣ, ಸೌಂದರ್ಯ, ಆಯಸ್ಸು ಮುಂತಾದವುಗಳು ಕ್ಷಣ ಮಾತ್ರ ಕಡು ಮಿಂಚಿನಂತೆ ಹೊಳೆದು ಮಾಯವಾಗ್ತವೆ, ಹೌದಾ. ಯಾವುದು ದೇಹ ಅನ್ನುವಂಥದ್ದಾಗಿರ್ಬೋದು, ಶರೀರ ಅಂತ ಹೇಳ್ತೀವಲ್ಲ ಅದು, ರೂಪ ಅನ್ನುವಂಥದ್ದು, ಯೌವನ, ವೈಭವಭರಿತವಾದಂತ ಜೀವನ ಮಾಡುವಂಥದ್ದು, ಜೀವನ ನಿರ್ವಹಣೆಗೆ ಅವಶ್ಯಕ್ಕಿಂತಲೂ ಹೆಚ್ಚು ಬಳಕೆ ಮಾಡುವಂತ ಒಂದು ಹಣ ಆಗಿರ್ಬೋದು, ಈ ಸೌಭಾಗ್ಯಗಳು ಅನ್ನುವಂಥವಾಗಿರ್ಬೋದು, ಈ ಎಲ್ಲವನ್ನ ನಿರ್ವಹಿಸ್ಕೊಂಡು ಹೋಗಾಕಿರುವಂಥದ್ದೇ ಆಯುಸ್ಸು ಅನ್ನುವಂಥದ್ದು. ಆಯುಸ್ಸು ಅನ್ನುವಂಥದ್ದು ಈ ಎಲ್ಲವುಗಳು ಏನಂದ್ರೆ ಕ್ಷಣ ಮಾತ್ರದಲ್ಲಿಯೇ ಕುಡುಮಿಂಚಿನಂತೆ, ಹೌದಾ, ಮಳೆ ಆಗ್ತಿರ್ಬೇಕಾದ್ರೆ ಅಥವಾ ಮಳೆಗಾಲದೊಳಗ ಯಾವ ರೀತಿ ಆ ಮಿಂಚು ಹೊಡೆದು ಹೋಗ್ತತ್ ನೋಡು, ಆ ಮಿಂಚಿನಂತೆ ಹೊಳೆದು ಮಾಯವಾಗುವಂಥದ್ದು, ಹೌದಾ. ಅಲ್ಲಿ ಮಿಂಚು ಜಾಸ್ತಿ ಸಮಯ ನಿಂತ್ಕೊಳ್ಳಲ್ಲ, ಅದು 1 ಅಥವಾ 2 ಸೆಕೆಂಡ್ ಮಿಂಚು ಹೊಡೆದು ಹೋಗ್ಬಿಡತತಿ ಅನ್ನುವಂಥದ್ದು. ಆತರ ಇವು ಕೂಡ ಹಾಗೆ ದೇಹ ಅನ್ನುವಂಥದ್ದು, ಸೌಂದರ್ಯ ಅನ್ನುವಂಥದ್ದು, ವೈಭವ ಅನ್ನುವಂಥದ್ದು, ಹಣ, ಸೌಭಾಗ್ಯ, ಆಯುಸ್ಸು ಅನ್ನುವಂಥದ್ದು, ಈ ಎಲ್ಲವೂ ಏನೈತಲ್ಲ ಇದು ಆ ಕಡು ಮಿಂಚಿನಂತೆ, ಹೌದಾ, ಕಡು ಮಿಂಚಿನಂತೆ ಹೊಳೆದು ಮಾಯವಾಗುವಂಥದ್ದು. ಇದು ಎಲ್ಲವೂ ಸತತವಾಗಿರುವಂಥದ್ದಲ್ಲ, ಹೌದಾ. ಮನುಷ್ಯ ಹುಟ್ಟಿನಿಂದ ಚಟದವರೆಗೂ ನಡೆಯುವಂತ ಹಲವಾರು ಪ್ರಕ್ರಿಯೆಗಳನ್ನ ಅನುಭವಿಸ್ತಾ ಹೋಗ್ತಾನೆ ಅನ್ನುವಂಥದ್ದನ್ನು. ಆದ್ರೆ ಈಗ ವಯಸ್ಸಾಗಿರುವಂತ ಒಬ್ಬ ಮಧ್ಯ ವಯಸ್ಸಿನಲ್ಲಿರುವಂತ ವ್ಯಕ್ತಿ, ನಾನು ಸಣ್ಣ ಮಗುವಾಗಿದ್ದಂತ ವಯಸ್ಸು ನನಗೆ ಬರ್ಲಿ, ಆ ಬುದ್ಧಿಮಟ್ಟ ನನಗೆ ಬರ್ಲಿ ಅಂದ್ರೆ ಬರಕ್ ಸಾಧ್ಯ ಇಲ್ಲ, ಹೌದಾ. ಹಂಗ್ ಮಾಡಕಂದ್ರೆ ಅದ್ ಏನಾಗ್ತತಿ, ಹುಚ್ಚತನ ಅನ್ಸತ್ತೆ, ಹೌದಾ. ನಾನು 15-20 30 ವರ್ಷ ತನಕ ಬಹಳ ರಮ್ಯವಾಗಿದ್ದೆ, ಯೌವನಾವಸ್ಥೆ ಒಳಗಿದ್ದೆ, ಚೆನ್ನಾಗಿ ರೂಪವಂತೆ ಆಗಿದ್ದೆ, ನಾನು ಸಾಯುವವರೆಗೂ 100 ವರ್ಷಕ್ಕೂ ನನ್ನ ಯೌವನ ಅದೇ ತರ ಇರ್ಲಿ, ನನ್ನ ರೂಪ ಹಾಗೆ ಇರ್ಲಿ, ಅದೇ ವೈಭವ ನನ್ಗಿರ್ಲಿ ಅಂದ್ರೆ ಅದು ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ನಾವು, ಇದು ಕುಡು ಮಿಂಚಿನಂತೆ ಹೊಳೆದು ಮಾಯವಾಗುವಂಥದ್ದು ಇದೇ ಜೀವನ ಅಲ್ಲ, ಇದಕ್ಕಿಂತಲೂ ಮಿಗಿಲಾದದ್ದು ಒಂದೈತಿ, ಹೌದಾ, ಮಿಗಿಲಾದದ್ದು ಒಂದೈತಿ. ಇದು ಹಿಂದೂ ಧರ್ಮದ ಪರಂಪರೆಯೊಳಗೆ ಬರುವಂತದ್ದು. ಮೋಕ್ಷ ಅನ್ನುವಂಥದ್ದು ಎಷ್ಟು ಅವಶ್ಯಕವಾಗೈತಿ ಅನ್ನುವಂಥದ್ದನ್ನು ನಾವು ಬೇರೆ ಬೇರೆ ಗ್ರಂಥಗಳಿಂದ ಅರ್ಥಕೊಳ್ತೀವಲ್ಲ, ಹಾಗೆ ಈ ಜೈನ ಪರಂಪರೆಯಲ್ಲಿ, ಜೈನ ಒಂದು ಪರಂಪರೆಯಲ್ಲಿ ಏನು ಅಂದ್ರೆ, ಆತ ಕೇವಲ ಜ್ಞಾನವನ್ನ ಪಡ್ಕೊಂಡು ಕೇವಲಿ ಜ್ಞಾನ ಆಗ್ಬೇಕು ಅನ್ನುವಂಥ, ಜೀವನಾಗ್ಬೇಕು ಅಂದಾಗ ಅವನ ಬದುಕು ಸಾರ್ಥಕ ಆಗ್ತತಿ. ಇಷ್ಟಕ್ಕೆ ಆತ ಬದುಕು ಸಾಕಾರಗೊಳ್ಳಿಲ್ಲ ಅನ್ನುವಂಥದ್ದು ನಾವು ಇತಿಹಾಸವನ್ನ ತಿಳಿಸ್ತಾ ನೋಡ್ತಾ ಇತಿಹಾಸವನ್ನ ನಾವು ಪುಟ ತಿರುವಿ ನೋಡ್ತಾ ಹೋದ್ರೆ ಎಂತೆಂತ ಮಹಾನ್ ವ್ಯಕ್ತಿಗಳು ಈ ಜೈನದ ಧರ್ಮಕ್ಕೆ ಅಥವಾ ಜೈನ ಪರಂಪರೆಗೆ ಎಷ್ಟೊಂದು ಆದರಣೀಯವಾದಂತ ತಮ್ಮ ಬದುಕನ್ನು ಅರ್ಪಿಸಿದ್ರು ಅನ್ನುವಂಥದ್ದನ್ನು, ಹೌದಾ. ಯಾರೋ ಅಶೋಕ ಆಗಿರ್ಬೋದು, ಕನಿಷ್ಠ ಆಗಿರ್ಬೋದು, ಅವ್ರ ಪುರದಲ್ಲಿ ಬರುವಂತವ್ರಾಗಿರ್ಬೋದು, ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು, ಇವರೆಲ್ಲರೂ ಜೈನ ಧರ್ಮಕ್ಕೆ ಅಥವಾ ಜೈನ ಒಂದು ಪರಂಪರೆಗೆ ಎಷ್ಟು ಹೆಸರುವಾಸಿಯಾಗಿದ್ರು. ಆ ಒಂದು ಯಾರೋ
ಈ ಉತ್ತರಾಪತೇಶ್ವರನಾಗಿರುವಂತಹ ಹರ್ಷವರ್ಧನ ಆಗಿರ್ಬೋದು. ಇವರೆಲ್ಲರೂ ಆ ಜೈನ ಪರಂಪರೆಯನ್ನ ಬೆಳೆಸಲು ಅಥವಾ ಜೈನರ ಒಂದು ಸ್ಥಿತಿಗತಿಗೆ ಆಗಿ ಆ ಬದುಕನ್ನ ಕೂಡ ಅಷ್ಟೇ ಒಂದು ವ್ಯವಸ್ಥಿತವಾದಂತ ರೀತಿ ಒಳಗ ಅಣಿಯ ಆಗ್ತಾರಲ್ಲ, ಅದು ಒಂದು ಬದುಕಿನ ಒಂದು ಕ್ಷಣವನ್ನ ಅರ್ಥಕೊಳ್ಳುವಂಥದ್ದು. ಅದಕ್ಕೆ ಇವೆಲ್ಲವೂ ಯಾವುವು ಶಾಶ್ವತವಾದಂತಲ್ಲ, ಹೌದಾ? ಶರೀರ ಅನ್ನುವಂಥದ್ದನ್ನು, ಹೌದಾ? ವಯಸ್ಸಾದ ನಂತರ ಚರ್ಮ ಸುಕ್ಕುಗಟ್ಟುವಂಥದ್ದು, ತಲೆ ಕೂದಲುಗಳು ಬೆಳಗಾಗುವಂಥದ್ದು, ಆ ಕಣ್ಣುಗಳು ಮಂಜ ಕಾಣುವಂಥದ್ದು, ಈ ಒಂದು ರೀತಿಯಾದಂತ ವಿಚಾರಗಳು ಆಯಾ ವಯಸ್ಸಿಗೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಇರ್ತಾವು ಅನ್ನುವಂಥದ್ದನ್ನು, ಹೌದಾ? ಆಯಾ ವಯಸ್ಸಿಗೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಅವ್ರ ಬದುಕಿರ್ತತಿ. ಆ ಬದುಕನ್ನ ನಾವು ಹಾಗೆ ದುಡ್ಕೊಂಡು ಹೋಗ್ಬೇಕು. ಆದ್ರೆ ಅದು ನಮಗೆ ಕ್ಷಣ ಮಾತ್ರದಲ್ಲಿ ಬಂದು ಹೋಗುವಂಥದ್ದೇ ಬದುಕು ಅನ್ಕೋಬಾರ್ದು ಅನ್ನೋದು. ಕ್ಷಣ ಮಾತ್ರದಲ್ಲಿಯೇ ಬಂದು ಹೋಗುವಂಥದ್ದೇ ಬದುಕು ಅನ್ಕೋಬಾರ್ದು. ಅದು ಇನ್ನೊಬ್ಬರಿಗೆ ಮಾರ್ಗದರ್ಶಿಯಾದಂತ ಆದಂತ ಬದುಕು ಆಗ್ಬೇಕು ಅನ್ನುವಂತ ವಿಚಾರವನ್ನ ಇಲ್ಲಿ ಈ ಪದ್ಯದೊಳಗ ಪಂಪ ಒಬ್ಬ ನಾಟ್ಯ ರಮಣೀಯ ಆದಂತ ನಾಟ್ಯದಲ್ಲಿ ಪ್ರಸಿದ್ಧವಾಗಿರುವಂತ ಆ ನೀಲಾಂಜನೆಯ ನೃತ್ಯವನ್ನ ಏರ್ಪಡಿಸಿ ಅದ್ರ ಮೂಲಕ ಜೀವನ ಏನೂ ಇಲ್ಲ, ಇದು ಅಲ್ಲ ಬದುಕು, ಇನ್ನೊಂದು ರೀತಿ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಂದ್ರ ಏನ್ ಮಾಡ್ತಾನೆ, ಅಯೋಧ್ಯಕ್ಕೆ ಬಂದು ಆದಿನಾಥನ ಒಂದು ಪ್ರೇರಣೆಯೊಂದಿಗೆ, ಅಂದ್ರೆ ಅವನನ್ನ ಅಲ್ಲಿ ಕೇಂದ್ರವಾಗಿರಿಸಿಕೊಂಡು ಈ ಸಂಗೀತ ನೃತ್ಯವನ್ನ ಏರ್ಪಡಿಸುತ್ತಾನೆ. ಆದ ಕಾರಣ ಮನುಷ್ಯ ಬದುಕಿನ ಕ್ಷಣ ಭಂಗುರತೆಯನ್ನ ಮೀರಿ ಸನ್ಮಾರ್ಗದತ್ತ ಸಾಗ್ಬೇಕಾಗಿದೆ, ಹೌದಾ? ಈ ಕ್ಷಣ ಮಾತ್ರದಲ್ಲಿಯೇ ಮಿಂಚಿನಂತೆ ಬಂದು ಹೋಗುವಂತ ಈ ಬಾಹ್ಯ ಅಥವಾ ಭೌತಿಕ ವಸ್ತುಗಳನ್ನ ನಂಬ್ಕೊಂಡಿರುವಂತಹ ಮನುಷ್ಯ ಏನಾಗಬೇಕಂದ್ರೆ ಬದುಕಿನ ಕ್ಷಣ ಭಂಗುರತೆಯನ್ನ ಮೀರಿ ಸನ್ಮಾರ್ಗದತ್ತ ಸಾಗ್ಬೇಕಾಗೈತಿ, ಸನ್ಮಾರ್ಗದ ಕಡೆಗೆ ಹೋಗ್ಬೇಕಾಗೈತಿ. ಪ್ರಾಚೀನ ಸಂಗೀತ, ತಾಳ, ಲಯ, ನೃತ್ಯ, ರಸ, ಭಾವ ಮುಂತಾದ ಕಲಾ ಪ್ರಕಾರಗಳನ್ನ ಪರಿಚಯಿಸುವ ಪಂಪನ ಈ ಕಾವ್ಯ ಭಾಗ ಆತನ ಪ್ರಚಂಡ ಪ್ರತಿಭೆಯಲ್ಲಿ ಅಭಿವ್ಯಕ್ತವಾಗಿರುವಂಥದ್ದು. ಪ್ರಚಂಡ ಪ್ರತಿಭೆಯಲ್ಲಿ ಏನಾಗೈತಿ, ಅಭಿವ್ಯಕ್ತಗೊಂಡತಿ. ಈ ಎಲ್ಲವೂ ಸಂಗೀತದ ಬಗ್ಗೆ ಹೇಳುವಂಥದ್ದು, ತಾಳದ ಬಗ್ಗೆ ಹೇಳುವಂಥದ್ದು, ಲಯದ ಬಗ್ಗೆ ಹೇಳುವಂಥದ್ದು, ನೃತ್ಯದ ಬಗ್ಗೆ ಹೇಳುವಂಥದ್ದು, ಈ ಎಲ್ಲವನ್ನ ಇಟ್ಕೊಂಡು ಆತ ಇಡೀ ಆತನ ಪ್ರತಿಭೆಯನ್ನ, ಪ್ರಚಂಡವಾಗಿರುವಂತ ಆತನ ಪ್ರತಿಭೆಯನ್ನ ಇಲ್ಲಿ ವ್ಯಕ್ತಪಡಿಸುವಂತ ಒಂದು ಸಂದರ್ಭವನ್ನ ನಾವು ಕಾಣ್ತೇವೆ. ಹೌದಾ? ಅರ್ಥ ಆಯ್ತು ಅನ್ಕೊಳ್ತೀನಿ. ಈ ನಿಟ್ಟಿನಲ್ಲಿ ಇನ್ನ ಆ ಪದ್ಯವನ್ನ ನೋಡೋದಾದ್ರೆ ನಿಮಗ ಕಾಮನ್ ಆಗಿ ಅರ್ಥ ಆಗ್ಬೇಕಾಗಿತ್ತು. ಅಂದ್ರೆ ಈಗ ಏನಾಗ್ತತಿ, ಇಂದ್ರ ಒಂದು ಸಭೆಯನ್ನ ಏರ್ಪಡಿಸುವಂಥದ್ದು, ಅದು ನೃತ್ಯದ ಒಂದು ಸಭೆ ಆಗಿರುವಂಥದ್ದು, ಹೌದಾ? ಅದು ಇಂದ್ರ ಏನ್ ಮಾಡ್ಯಾನ, ಅಯೋಧ್ಯೆಗೆ ಬಂದಾನ. ಯಾಕಂದ್ರ ಆದಿದೇವನನ್ನ ಸಂತೋಷ ಪಡಿಸ್ಬೇಕಾಗೈತಿ. ಅವನಿನ್ ಏನ್ ಮಾಡ್ಬೇಕಾಗೈತಿ ಅಂದ್ರೆ ಅವನು ಜೀರ್ಣನಾಗಕ ಒಂದು ಸಂದರ್ಭ ಒದಗಿ ಬಂದಿರುವಂಥದ್ದು. ಯಾರು? ಆದಿನಾಥ ಜೀರ್ಣನಾಗುವಂಥವನು. ಆ ಜೀರ್ಣನಾಗುವಂತ ಅಂದ್ರೆ ಜೈನ ಪರಂಪರೆಯಲ್ಲಿ ಮೋಕ್ಷಕ್ಕೆ ಅಡಿಯಾಗುವಂಥದ್ದು ಅಂದಂಗ ಅದು ಜೀರ್ಣನಾಗಬೇಕಾಗೈತಿ. ಹಿಂಗಾಗಿ ಈ ಬಾಹ್ಯ ಜಗತ್ತಿನಿಂದ ಸಂದರ್ಭ, ಆ ಸಂದರ್ಭಕ್ಕಿಂತ ಪೂರ್ವದೊಳಗೆ ಒಂದು ಸಂಭ್ರಮಾಚರಣೆ ಸಮಾರಂಭವನ್ನು ನೆಪದಲ್ಲಿ ಇಂದ್ರ ಸಂಗೀತ ಮತ್ತು ನೃತ್ಯದ ಇದನ್ನು ನಿಪುಣನನ್ನು ಕರೆಸಿತಂದು ಆದಿದೇವನನ್ನ ಸಭೆಗೆ ಆಗಮಿಸಿಕೊಳ್ಳಲು ವಿನಯಿಸ್ಕೊಳ್ತಾನೆ. ಆದಿದೇವ ಬಂದು ಆ ಸಭೆಯೊಳಗೆ ಕುತ್ಕೊಂಡಿರ್ತಾನೆ. ಕುತ್ಕೊಂಡ ನಂತರ ಏನಾಗ್ತತಿ, ಇಲ್ಲಿ ವಚನ ಏನದು? ಮತ್ತಂ ಸಿಂಹಾಸನಾಸನ ಸ್ಥಿತ ಮಣಿಮಯ ಪೀಠದೊಳ್ ನಾವಿರಾಜನಂ ಕನಕ ಪೀಠದೊಳ್ ಕಚ್ಚ ಮಹಾಕಚ್ಚರುಂ ಸೋಮವಂಶ ಲಲಾಲಂ ಸೋಮಪ್ರಭುನಂ ಹರಿವಂಶ ಅಗ್ರಗಣ್ಯಂ ಹರಿಕಾಂತನಂ ನಾಥವಂಶ ನಾಯಕನ್ ಅಕಂಪನಂ ಉಗ್ರ ವಂಶಾಗ್ರಗಣ್ಯಂ ಕಾಶಪ್ಪಣಂ ಯೇ ಮತ್ತಂ ಪೆರರುಂ ಅರಿಕೆಯ ನಾಯಕರುಂ ಮಣಿ ಮುಕಟ ಭದ್ದರ್ ಆತ್ಮೋಚಿತ ಪ್ರದೇಶ ಆಸನ
ಗಳೊಳ್ ಇರ್ದು ಒಲ ಒಲಗಿಸುತ್ತಿರ್ಪ ಅಂದ್ರೆ ಒಲಗಿಸುತ್ತಿರ್ಪ ಎಗಂ ಒಲಗಿಸುತ್ತಿರ್ಪ ನೆಗಂ ಆದಿದೇವನ ಪರಿನಿಷ್ಕ್ರಮಣ ಕಲ್ಯಾಣಂ ಅತ್ಯಾಸನಂ ಎಂಬಂ ನಿಜಾವಧಿ ಬೋಧದಿಂದಂ ಅರಿದು ಸಂಗೀತ ಪ್ರಸಂಗದಿಂದಂ ಏನೋ ಒರಗಿಸಲೆಂದಂ ಅನ್ನುವಂತ ಮಾತನ್ನು ಇಲ್ಲಿ ಹೇಳ್ತಾರೆ ಅನ್ನೋ. ಓಕೆ, ಸರಿಯಾಗಿ ಗಮನಿಸ್ಕೊಳ್ರಿ. ಮತ್ತಂ ಸಿಂಹಾಸನ ಆಸನ ಸ್ಥಿತ ಮಣಿಮಯಂ. ಹೌದಾ, ಅಲ್ಲೇನಾಗೈತಿ, ಒಂದ್ ಕಡೆ ಆದಿದೇವ ಕುತ್ಕೊಂಡಿದ್ದಾನೆ. ಹೌದಾ, ಆದಿದೇವ ಕುತ್ಕೊಂಡಿದ್ದಾನೆ, ಇಂದ್ರ ಇದ್ದಾನೆ. ಇವರ ಪಕ್ಕದಲ್ಲಿ ಮತ್ತಂ ಸಿಂಹಾಸನ ಆಸನ ಸ್ಥಿತ, ಏನ್ ಸಿಂಹಾಸನ ಇದೆ ಅಲ್ಲ, ಆದಿದೇವನ ಸಿಂಹಾಸನ ಪಕ್ಕದಲ್ಲಿ ಆಸನ ಸ್ಥಿತಿ ಅಂದ್ರೆ ಸಮೀಪವಾಗಿರುವಂತ ಸಮೀಪದಲ್ಲಿ ಮಣಿಮಯ ಅಂದ್ರೆ ಯಾವುದು ವಜ್ರಖಚಿತವಾಗಿರುವಂತಹ ಸಿಂಹಾಸನವೂ ಇದೆ. ಆ ಸಿಂಹಾಸನದ ಪೀಠದೊಳ್ ನಾಭಿರಾಜ ಎಲ್ಲಿ ಕುತ್ಕೊಳ್ತಾನೆ ಅಂದ್ರೆ ಆ ಮಣಿಮಯ ಸಿಂಹಾಸನದ ಪೀಠದ ಮೇಲೆ ಆ ನಾಭಿರಾಜ ಕುತ್ಕೊಳ್ತಾನೆ. ಅದು ಎಲ್ಲಿ ಅಂದ್ರೆ ಆ ಆಸನ ಹಾಕಿರ್ತಾರಲ್ಲ ಆದಿನಾಥನ, ಹೌದಾ, ಆದಿದೇವನ ಪಕ್ಕದಲ್ಲಿ ಸಮೀಪದಲ್ಲಿ ಇರುವಂತಹ ರತ್ನಖಚಿತಮಯವಾದಂತಹ ಪೀಠದೊಳಗೆ ನಾಭಿರಾಜ ಕುತ್ಕೊಂಡ. ಕನಕ ಪೀಠದೊಳ್ ಕಚ್ಚ ಮಹಾಕಚ್ಚರಂ. ಕನಕನ ಬಂಗಾರ, ಹೌದಾ, ಸುವರ್ಣ ಇರುವಂತದ್ದು. ಆ ಕನಕ ಪೀಠದೊಳಗೆ ಯಾರು ಕುತ್ಕೊಂಡ್ರು? ಸೊ ಅದ್ ಬಂಗಾರದ ಪೀಠದೊಳಗ ಕಚ್ಚರು ಮಹಾಕಚ್ಚರು ಕುತ್ಕೊಂಡಿದ್ರು. ಸೋಮವಂಶ ಲಲಾಲಂ ಅನ್ನುವಂಥದ್ದು, ಸೋಮವಂಶದ ಶ್ರೇಷ್ಠನಾಗಿರುವಂತವನು ಸೋಮಪ್ರಭು ಕುತ್ಕೊಂಡಿದ್ದ. ಅಲ್ಲಿ ಸುತ್ತಮುತ್ತಿರುವಂತ ಆಸನದ ಬಗ್ಗೆ ಹೇಳ್ತಾ ಇರುವಂತ. ಸೋಮವಂಶ ಲಲಾಲಂ ಸೋಮಪ್ರಭುನಂ ಅನ್ನುವಂಥವನು ಅಲ್ಲಿ ಕುತ್ಕೊಂಡಿದ್ದ. ಹರಿವಂಶದ ಅಗ್ರಗಣ್ಯಂ ಹರಿಕಾಂತನು ಅಲ್ಲಿ ಹರಿವಂಶದ ಅಗ್ರಗಣ್ಯನಾಗಿರುವಂತಹ ಹರಿಕಾಂತನು ಕುತ್ಕೊಂಡಿದ್ದ. ನಾಥವಂಶದ ನಾಯಕನಾಗಿರುವಂತಹ ಅಕಂಪನನು ಅನ್ನುವಂಥವನು ಅಲ್ಲಿ ಕುತ್ಕೊಂಡಿದ್ದ. ಉಗ್ರವಂಶದ ಅಗ್ರಗಣ್ಯನಾಗಿರುವಂತಹ ಕಾಶ್ಯಪನು ಅಲ್ಲಿ ಇದ್ದ. ಈ ರೀತಿ ಉಗ್ರವಂಶದ ಅಗ್ರಗಣ್ಯನಾಗಿರುವಂತಹ ಕಾಶ್ಯಪನಿದ್ದ. ನಾಥವಂಶದ ನಾಯಕನಾಗಿರುವಂತಹ ಅಕಂಪನನು ಇದ್ದ. ಹರಿವಂಶದ ಅಗ್ರಗಣ್ಯನಾಗಿರುವಂತಹ ಹರಿಕಾಂತನಿದ್ದ. ಸೋಮವಂಶದ ಲಲಾಲಂ ಆಗಿರುವಂತಹ ಸೋಮಪ್ರಭುವನು ಇದ್ದ. ಹೌದಾ, ಕನಕಪೀಠದೊಳಗ ಕಚ್ಚ ಮಹಾಕಚ್ಚರು ಕುತ್ಕೊಂಡಿದ್ರು. ತಮನಿಯ ಏನೋ ಮಣಿಮಯ ಈ ರತ್ನಖಚಿತವಾಗಿರುವಂತ ಪೀಠದೊಳಗ ನಾಗರಾಜ ಕುತ್ಕೊಂಡಿದ್ದ. ಈ ಎಲ್ಲರೂ ಅಲ್ಲಿ ನೆರೆದಿದ್ರು, ಎಲ್ಲರೂ ಅಲ್ಲಿ ಕೂತ್ಕೊಂಡಿದ್ರು. ಈ ರೀತಿಯಾಗಿತ್ತು. ಮತ್ತು ಹೇಳ್ತಾನೆ ಏನದು, ಪೆರರುಂ ಅರಿಕೆಯ ನಾಯಕರಂ. ಕೆಲವರು ಅಲ್ಲಿ ಆಸೀನರಾಗಿರುವಂತಹ, ಅರಿಕೆ ಅಂದ್ರೆ ಪ್ರಸಿದ್ಧವಾಗಿರುವಂತಹ ನಾಯಕರು ಅಲ್ಲಿ ಕುತ್ಕೊಂಡಿದ್ರು. ಅಂದ್ರೆ ಆಯಾ ಪ್ರದೇಶದ, ಹೌದಾ, ಬೇರೆ ಬೇರೆ ಪ್ರದೇಶದ ನಾಯಕರುಗಳು, ಪ್ರಸಿದ್ಧವಾಗಿರುವಂತಹ ನಾಯಕರುಗಳು ಅಲ್ಲಿ ಕುತ್ಕೊಂಡಿದ್ರು. ಮಣಿಮಕುಟ ಭದ್ದರ್ ಆತ್ಮೋಚಿತ ಅನ್ನುವಂಥದ್ದು. ಮಣಿಮಕುಟ ಭದ್ದರ್ ಆತ್ಮೋಚಿತರಾಗಿರುವಂತ ಅವರಿಗೆ, ಅಂದ್ರೆ ಅಲ್ಲಿ ರಾಜ ಮಹಾರಾಜರಿಗೆ ವ್ಯವಸ್ಥಿತವಾಗಿ ಮೀಸಲಾಗಿರುವಂತಹ ಪೀಠದಲ್ಲಿಯೇ ಅವರೆಲ್ಲರೂ ಕುತ್ಕೊಂಡಿದ್ರು. ಮಣಿಮಕುಟ ಭದ್ದರ್ ಆತ್ಮೋಚಿತ ಅನ್ನುವಂಥದ್ದು. ತಮಗ ಏನೋ ಅಲ್ಲಿ ಕುತ್ಕೊಳ್ಳಕ್ ಅವಕಾಶ ಇತ್ತಲ್ಲ, ಆಯಾ ಪೀಠದೊಳಗೆ ಎಲ್ಲರೂ ಕೂತ್ಕೊಂಡಿದ್ರು. ಮುಂದೆ ಹೇಳ್ತಾರೆ, ಪ್ರದೇಶ ಆಸನಂಗಳು ಅವ್ರಿಗೆ ಎಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿತ್ತು, ಹೌದಾ, ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೋಬೇಕು ಅಂತ ಹೇಳಿ ಅವ್ರನ್ನೇನು ಅಲ್ಲಿ ಕುತ್ಕೊಳ್ಳಾಕ ಅನುವು ಮಾಡಿಕೊಟ್ಟಿದ್ರಲ್ಲ, ಆಯಾ ಪೀಠದೊಳಗೆ ಎಲ್ಲರೂ ಕೂತ್ಕೊಂಡಿದ್ರು. ಮಣಿಮುಕುಟ ಅಂದ್ರೆ ಎಲ್ಲ ಶ್ರೇಷ್ಠವಾಗಿರುವಂತವ್ರು, ಎಲ್ಲ ಏನ್ ಹೇಳ್ತಾರ ಅವ್ರಿಗೆ ಕಿರೀಟಧಾರಿಯಾಗಿರುವಂತವ್ರು, ಅಂದ್ರೆ ಎಲ್ಲಾ ರಾಜ ಮಹಾರಾಜರು ಬಂದಲ್ಲಿ ಕೂತ್ಕೊಂಡಿದ್ರು. ಪ್ರದೇಶ ಶಾಸನಗಳು ಇರ್ದಲಂಗಿಸುತ್ತಿರ್ಪ, ಹೌದಾ, ಆಯಾ ಪ್ರದೇಶದ ರಾಜ ಮಹಾರಾಜರು ಕೂಡ ಅಲ್ಲಿ ಬಂದು ಕೂತ್ಕೊಂಡಿದ್ರು.
ನೆಗಂ, ಹೌದಾ, ಅಲ್ಲಿ ಅನೇಗಂ ಅನ್ನೋದು ಕೂಡ ಹೇಳ್ತಾರೆ. ಅಂದ್ರೆ ಅಲ್ಲಿ ಬಂದು ಎಲ್ಲರೂ ಕೂತ್ಕೊಂಡಿದ್ರು. ಆದಿದೇವನ ಪರಿನಿಷ್ಕ್ರಮಣ ಕಲ್ಯಾಣಮಾಂ, ಹೌದಾ, ಆದಿದೇವನ ಆಗುವಂತಹ ಈ ಕಲ್ಯಾಣದ ಒಂದು ಮಹೋತ್ಸವ ಇತ್ತು. ಅದಕ್ಕಾಗಿ ಆ ಪರಿನಿಷ್ಕ್ರಮಣ ಕಾಲಕ್ಕ ಪೂರ್ಣವಾಗಿ ಏನ್ ಮಾಡಿದ್ರು, ಅಲ್ಲಿ ಅವರು ಆ ವ್ಯವಸ್ಥೆಯನ್ನು ಮಾಡಿದ್ರು ಅನ್ನುವಂಥದ್ದು. ಏನದು ಪರಿನಿಷ್ಕ್ರಮಣ ಕಲ್ಯಾಣಂ ಅತ್ಯಾಸನಂ ಅನ್ನುವಂಥದ್ದು. ಅತ್ಯಾಸನಂ ಎಂಬುದಂ ನಿಜಾವಧಿ ಬೋಧದಿಂದ, ಹೌದಾ, ಈ ರೀತಿ ಅದು ಅವನಿನ್ನ ಪರಿನಿಷ್ಕ್ರಮಣಗೊಳ್ಳುವಂತ ಕಾಲ ಸಮೀಪವಾಗಿದ್ದರಿಂದ ಅದನ್ನ ಅರಿತುಕೊಂಡಿರುವುದರಿಂದ ಇಂದ್ರ ಏನ್ ಮಾಡಿರ್ತಾನೆ, ಈ ಒಂದು ಸಂಗೀತದ ಪ್ರಸಂಗವನ್ನ, ಇಲ್ಲಿ ಸಂಗೀತದ ಒಂದು ಸಮಾರಂಭವನ್ನ ಏರ್ಪಡಿಸಿರ್ತಾನ. ಸಂಗೀತ ಅರಿದು ಅಂದ್ರೆ ತಿಳಿದು ಅನ್ನೋದು. ಸಂಗೀತ ಪ್ರಸಂಗದಿಂದ ಒಣಗಿಸಲೆಂದು, ಹೌದಾ, ಈ ಸಂಗೀತದಿಂದ ಆತನನ್ನ ಅವನನ್ನ ಸಂತೋಷ ಭರಿತನನ್ನಾಗಿ ಯಾರಿಗೆ ಜೀನನನ್ನಾಗಿ ಮಾಡಿ ಜೀನಾಗುವಂತ, ಅವನು ಮೋಕ್ಷಕ್ಕೆ ಅಣಿಯಾಗುವಂತ ಅಥವಾ ಕೇವಲ ಜ್ಞಾನವನ್ನು ಪಡೆಯುವಂತ ಒಂದು ಸಂದರ್ಭ. ಅಂದ್ರೆ ಈ ಇರುವಂತ ರಾಜ ಪರಂಪರೆಯನ್ನ ಬಿಟ್ಟು ಆತ ದೀಕ್ಷೆಯನ್ನ ಪಡ್ಕೊಂಡು ಜೀನನಾಗಕ್ಕೆ ಹೊರಟಿರುವಂತಹ ಆದಿದೇವನನ್ನ ಸಂತೋಷಪಡಿಸಲು ಈ ರೀತಿ ಆ ಕೂಟವನ್ನ ಇಂದ್ರ ಏರ್ಪಡಿಸಿದ್ದ. ಅರ್ಥ ಆಯ್ತಾ? ಸಿಂಹಾಸನ ಸಮೀಪದಲ್ಲಿಯೇ ಒಂದು ರಕ್ತ ಖಚಿತವಾಗಿರುವಂತಹ ಮಣಿತಮ ಖಚಿತವಾಗಿರುವಂತಹ ಪೀಠದೊಳಗೆ ನಾಗರಾಜ ಕೂತ್ಕೊಂಡಿದ್ದ. ಬಂಗಾರದ ಪೀಠದೊಳಗ ಮಹಾರಕಚ್ಚರು ಕೂತ್ಕೊಂಡಿದ್ರು. ಸೋಮವಂಶ ಲಲಾಮ ಸೋಮಪ್ರಭುನ ಕೂತ್ಕೊಂಡಿದ್ದ. ಹರಿವಂಶಾಗ್ರಗಣ್ಯವಾಗಿರುವಂತಹ ಹರಿಕಾಂತನು ಕೂತ್ಕೊಂಡಿದ್ದ. ನಾಥವಂಶದ ನಾಯಕನಾಗಿರುವಂತಹ ಅಕಂಪನನ್ನು ಕೂತ್ಕೊಂಡಿದ್ದ. ಉಗ್ರ ವಂಶದ ಅಗ್ರಗಣ್ಯನಾಗಿರುವಂತಹ ಕಾಶ್ಯಪನು ಕೂತ್ಕೊಂಡಿದ್ದ. ಮತ್ತು ಅಲ್ಲಿ ಸುತ್ತಮುತ್ತಿರುವಂತಹ ಪ್ರಸಿದ್ಧಿಯನ್ನು ಪಡೆದಂತಹ ಎಲ್ಲ ರಾಜ ಮಹಾರಾಜರು, ಕಿರೀಟಧಾರಿ ಆಗಿರುವಂತಹ ರಾಜ ಮಹಾರಾಜರು ಅಲ್ಲಿ ಬಂದ ಕುತ್ಕೊಂಡಿದ್ರು. ಅದೇನಂದ್ರೆ ಇನ್ನ ಆದಿದೇವನಿಗೆ ಪರಿನಿಷ್ಕ್ರಮಣ ಕಾಲವಾಗಿರುವಂತದ್ದು. ಅದನ್ನ ಅರಿತು ಅವನಿಗೆ ಸಂತೋಷದಿಂದ ಕಳಿಸಿಕೊಟ್ರ ಅಂತ ಹೇಳಿ ಇಂದ್ರ ಈ ಸಮಾರಂಭವನ್ನ ಏರ್ಪಡಿಸಿದ್ದ. ಅಲ್ಲಿಗೆ ಎಲ್ಲರೂ ಬಂದು ಸೇರ್ಕೊಂಡಿದ್ರು. ಇಷ್ಟು ಈ ಒಂದು ಅವಧಿಯೊಳಗ ನಾವು ಪಂಪನ ಪರಿಚಯದೊಂದಿಗೆ